ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ. ನಾಳೆಗೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಐತಿ ಮಧ್ಯಾಹ್ನ 1:30ಗೆ. ಅದು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಒಳಗೈತಿ. ಎಲ್ಲಾರು ಮ್ಯಾಚ್ ನೋಡ್ರಿ. ಯಾಕಂದ್ರ ಈ ನಮ್ಮ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಎರಡು ಕ್ವಾಲಿಫೈ ಆಗ್ಬಿಟ್ಟಾವ, ಸೆಮಿಫೈನಲ್ ಕ್ವಾಲಿಫೈ ಆಗ್ಬಿಟ್ಟಾವ. ICC ಚಾಂಪಿಯನ್ಸ್ ಟ್ರೋಫಿ ಈ ಸಲ ಪಕ್ಕ ಇಂಡಿಯಾನ ಗೆಲ್ಲತ್ತ. ಇನ್ನ ಒಂದ್ ಏನಪ್ಪಾ ಅಂತಂದ್ರ ಈ ಒಂದು ಮ್ಯಾಚ್ ಐತಲ್ಲ ಫುಲ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಇದೆ. ಯಾಕಂದ್ರೆ 2017 ಸೇಡ್ ತೀರ್ಸೋಬೇಕ್ ನಾವು. ಅವಾಗ MS ಧೋನಿ ಅವ್ರ ಹೊಡೆದಿದ್ರು, ಆದ್ರೂ ಸೋತು. ಇವತ್ತು ವಿರಾಟ್ ಕೊಹ್ಲಿ ಮಾತ್ರ ಬಿಡಂಗಿಲ್ಲ. ಆಯ್ತು, ಆಮೇಲೆ ಏನಾರ ಆಗ್ಲಿ ಮ್ಯಾಚ್ ಮಾತ್ರ ಬೆಂಕಿ ಮ್ಯಾಚ್ ಆಗ್ಲಿ. ಇನ್ನ ಒಂದ್ ಏನಪ್ಪಾ ಅಂತಂದ್ರ ಪಾಕಿಸ್ತಾನದವ್ರು 2-2 ಸೋತು ಮನಿಗ್ ಹೋಗ್ಬಿಟ್ಟಾರ. ನಮ್ಗ್ ಒಂದ್ ಖುಷಿ ವಿಚಾರ, ನಮ್ಮದ್ರೊಳಗ ನಮ್ ಇಂಡಿಯಾ ಸೇಫ್ ಆಗಿ ಮ್ಯಾಗ್ ಬಂದೈತಿ, ಕ್ವಾಲಿಫೈಯರ್ ಆಗೈತಿ. ಅದು ನಮ್ ಬಾಳ್ ಖುಷಿ ವಿಚಾರ. ಇನ್ನು ಒಂದ್ ಮ್ಯಾಚ್ ಐತಿ, ಅದು ನ್ಯೂಜಿಲೆಂಡ್ ಜೋಡಿ. ನ್ಯೂಜಿಲೆಂಡ್ ಜೋಡಿ ಏನಾರ ಗೆದ್ ಬಿಟ್ರೆ ಪಾಯಿಂಟ್ಸ್ ಟೇಬಲ್ ಟಾಪರ್ ನಾವ ಆಗ್ಬಿಡ್ತೀವಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಎಲ್ಲದ್ರೊಳಗು ನಾವು ಕ್ವಾಲಿಫೈ ಆದಂಗ ಆಲ್ಮೋಸ್ಟ್ ಕ್ವಾಲಿಫೈ ಆಗಿವಿ, ಕನ್ಫರ್ಮೇಶನ್ ಆಗೈತಿ. ಆದ್ರೆ ಈ ಇದೊಂದು ಗೆದ್ರಪ್ಪ ಅಂದ್ರೆ ಪಾಯಿಂಟ್ಸ್ ಒಳಗ ಫಸ್ಟ್ ನಾವೇ ಇರ್ತೀವಿ. ಆಪೋಸಿಟ್ B ಗ್ರೂಪ್ ಒಳಗ ಒಂದು ಸೌತ್ ಆಫ್ರಿಕಾ, ಇನ್ನ ಒಂದು ಆಸ್ಟ್ರೇಲಿಯಾ, ಇವು ಎರಡು ಕ್ವಾಲಿಫೈ ಆಗ್ಬಿಟ್ಟಾವ. ಇದು ಹೆಂಗಾಗೈತಪ್ಪ ಅಂತಂದ್ರ 2023 ನಡೀತಲ್ರಿ ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್. ಏನ್ 4 ಫೈನಲ್ ಸೆಮಿಫೈನಲ್ ಬಂದಿದ್ವು, ಅವ 4 ಟೀಮ್ ಬಂದಾವ. ಉಳ್ಕಿದ್ ಎಲ್ಲಾ ಟೀಮ್ ಮನಿಗ್ ಹೊಯ್ಕೋತ ಹೋಗ್ಬಿಟ್ಟಾವು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆದ್ರೆ ಏನ ಹೇಳ್ರಿ, ಈ ಸಲ ಮ್ಯಾಚ್ ನಮ್ದ ಐತಿ. ಇನ್ನ ಒಂದ್ ಏನಪ್ಪಾ ಅಂತಂದ್ರ ನ್ಯೂಜಿಲೆಂಡ್ ನಾಳಿಗನು ಪಕ್ಕ ಸೋಲಿಸ್ತೀವಿ. ಈ ಸಲ ಮತ್ತ ಕಪ್ ನಮ್ದ. ಅದ ಮ್ಯಾಚ್ ಅದ ಒಳ್ಳೆ ಇನ್ನಿಂಗ್ಸ್ ಆಡ್ಕೇಸಿ ಗೆದ್ದ 2017 ಸೋತೀವಿ. ಬಟ್ ಈ ಸಲ ಗೆಲ್ತೀವಿ ಅವ್ರ ಜೋಡಿ. ಗೆದ್ದ ಕೇಸಿ ಕಪ್ ನಮ್ ಮನಿಗ್ ತರ್ತೀವಿ. ನ್ಯೂಜಿಲೆಂಡ್ ಒಳಗ ಚಲೋ ಬ್ಯಾಟ್ಸ್ಮನ್ ಅದಾರ, ಆದ್ರ ನಮ್ದ್ರದೊಳಗ ಬೆಂಕಿ ಪ್ಲೇಯರ್ ಅದಾವ. ಒಂದಕ್ಕಿನ ಒಂದ್ ಮಸ್ತ್ ಆಡ್ತಾವ. ಇನ್ನ ಒಂದ್ ಏನಪ್ಪಾ ಅಂತಂದ್ರ ರೋಹಿತ್ ಶರ್ಮಾ ಏನೋ ಸ್ವಲ್ಪ ಇಂಜುರಿ ಆಗತ್ತಂತ, ಒಳ್ಳೆ ಬರ್ಲಿ, ಮಸ್ತ್ ಬೆಂಕಿ ಆಟ ಆಡ್ಲಿ. ಈ ಸತಿ ಮಾತ್ರ ಕಿಂಗ್ ಕೊಹ್ಲಿ ಪಾಕಿಸ್ತಾನದವ್ರಿಗೆ ಬಿಟ್ಟಿಲ್ಲ, 100 ರನ್ ಹೊಡೆದಾನ. ಇನ್ನು ಇವ್ರ ಜೋಡಿ ಮಾತ್ರ ಪಕ್ಕ ಹೇಳ್ತೀನಿ 100 ರನ್ ಹೊಡೆದಿತಾನ. ಪಾಕಿಸ್ತಾನ ಮ್ಯಾಚ್ ಹೆಂಗಪ್ಪ ಅಂತಂದ್ರ, ಪಾಕಿಸ್ತಾನದಾಗ ಏನಾರ ಮ್ಯಾಚ್ ಇಟ್ಟಿದ್ರೆ ಉಪಯೋಗ ಇರ್ತಿದಿಲ್ಲ. ಒಬ್ರು ಸ್ಟೇಡಿಯಂನ ನೋಡಾಕ ಇಲ್ರಿ, ಯಾರೊಬ್ರು ಬಂದಿಲ್ಲ ನೋಡಾಕ. ಇದನ್ನ ದುಬೈದಾಗ ಇಟ್ಟು ಚಲೋ ಮಾಡ್ಯಾರ. ICC ದವ್ರ ದುಬೈದಾಗ ಇಟ್ಟಿದ್ ಬಹಳ ಬೆಸ್ಟ್ ಆಗೈತಿ. ಇನ್ನ ಒಂದ್ ಏನಪ್ಪಾ ಅಂತಂದ್ರ ನ್ಯೂಜಿಲೆಂಡ್ ಒಳಗ ಅಷ್ಟ್ರು ಚಲೋ ಪ್ಲೇಯರ್ ಅದಾರ. ನಮ್ ಇಂಡಿಯಾದಾಗ ಅದಕ್ಕಿನ್ನ ಚಲೋ ಪ್ಲೇಯರ್ ನಮ್ ಇಂಡಿಯಾದಾಗ ಅದಾರ. ಬಾರಿ ಚಲೋ ಮ್ಯಾಚ್ ಆಗ್ಲಿ. ಇನ್ನೊಂದ್ ಏನ್ ಚೇಂಜಸ್ ಅಪ್ಪ ಅಂತಂದ್ರ ನಮ್ ಇಂಡಿಯಾದೊಳಗ ಮೊಹಮ್ಮದ್ ಶಮಿ ತೆಗೆದ ಹರ್ಷದೀಪ್ ಸಿಂಗ್ ಹಾಕತ್ತಾರ. ಬೆಸ್ಟ್ ಡಿಸೈಡ್. ಯಾಕಪ್ಪ ಅಂತಂದ್ರ ಹರ್ಷದೀಪ್ ಸಿಂಗ್ ODI ಒಳಗ ಹೆಂಗ ಟಾಪ್ 100 ವಿಕೆಟ್ ಅವನ ತಗೊಂಡ್ಬಿಟ್ಟಾನ. 100 ವಿಕೆಟ್ ಆಗ್ಯಾವ ಆಲ್ರೆಡಿ ಅವ. ಇವತ್ತಿಂದು ODI ಮ್ಯಾಚ್ ಆಡಿದ್ರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿದು 300 ODI ಮ್ಯಾಚ್ಗಳು ಹಾಕವ. ಅದು ಕಂಗ್ರಾಚುಲೇಷನ್ ಹೇಳಾಕೊಂತೀವಿ ಈಗ ಆಲ್ರೆಡಿ. ಈ ಮ್ಯಾಚ್ ನಡೆಯಾಕುಂತಿದ್ದು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂದಾಗ. ಈ ದುಬೈ ಒಳಗ ಹೈಯೆಸ್ಟ್ ಸ್ಕೋರ್ ನಮ್ ಇಂಡಿಯಾದ ಹೊಡಿತಾರ. ಯಾಕಪ್ಪ ಅಂತಂದ್ರ ಈ ಪಿಚ್ ಸ್ವಲ್ಪ ಸ್ಪೀಡ್ ಬಾಲರಿಗೆ ಮತ್ತು ಸ್ಪಿನ್ ಬಾಲರಿಗೆ ಬಾಳ ಹೆಲ್ಪ್ ಆಗುತ್ತೆ. ಅದ್ರಕಿನ್ನ ಹೆಲ್ಪ್ ಬಾಳ ಆಗದಂದ್ರ ಸ್ಪೀಡ್ ಬ್ಯಾಟ್ಸ್ಮನ್ ಬಾಳ ಹೆಲ್ಪ್ ಆಗತ್ತೆ. ಅದ 290 ಮ್ಯಾಗ ರನ್ ಫಿಕ್ಸ್ ಹೊಡಿತಾರ. ಯಾರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರ 290 ಮ್ಯಾಗ ಹೊಡಿತಾರ. ಒಳ್ಳೆ ಅವ್ರು ನಮ್ ಇಂಡಿಯಾದ ಏನಾರ ಸೆಕೆಂಡ್ ಬ್ಯಾಟಿಂಗ್ ಆದ್ರ ಒಳ್ಳೆ ದುಮ್ಸನ್ ಹೊಡಿತಾರ ಅವ್ರ. ಅದ್ರೊಳಗ ಒಂದ್ ಮಾತು 2 ಮಾತು ಇಲ್ಲ. ಇದು ಒಂದ್ ಗೆದ್ದ ಕೇಸಿ ನಾವು ಮಾತ್ರ ಟೇಬಲ್ ಪಾಯಿಂಟ್ಸ್ ಒಳಗ ಫಸ್ಟ್ ಬಂದ, ಆಪೋಸಿಟ್ ಯಾರ ಬರ್ಲಿ ಸೆಮಿಫೈನಲ್ದಾಗ ಹೊಡೆದ್ ಫೈನಲಿಗೆ ಹೋಗಿ ಫೈನಲ್ ಒಂದ್ ಕಪ್ ನಮ್ದ. ಆಯ್ತು, ಆಮೇಲೆ ನಾಳೆಗ್ ಮ್ಯಾಚ್ ಏನಾಗತ್ತ ಅನ್ನೋದ ನೋಡ್ತಿರ್ರಿ. ಹೊಳ್ಳಿ ಮತ್ತೆ ನಾಳೆ ಮ್ಯಾಚ್ ಮುಗಿದ್ಮೇಲೆ ರಿವ್ಯೂ ಮಾಡಕ್ ಬರ್ತೀನಿ. ಅಲ್ಲಿ ತನ ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿ.